95 ಇಂದ 1 ಲಕ್ಷ ರೇಂಜ್ ಮಾಡಿಸ್ಕೊಡ್ತೀನಿ. ಗಾಡಿ ಫುಲ್ ನೀಟ್ ಆಗಿದೆ. ಟೋ ಟ್ರಾನ್ಸ್ಫರ್ ವೆಹಿಕಲ್ ಸೇಲ್ ಮಾಡಲ್ಲ. ಡಾಕ್ಯುಮೆಂಟ್ ವಿಜಲ್ಲಿ 100% ವಾರಂಟಿ. ಗಾಡಿ ವಿಜಲ್ಲಿ 70% ರೀಫಂಡಬಲ್ ವಾರಂಟಿ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾರವರು 20,000 ಇಟ್ಕೊಂಡಿರೋರು ಬನ್ನಿ ಗಾಡಿ ತಗೊಂಡೋಗಿ. ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಏನು ತಗೊಳ್ಳಲ್ಲ. 43-44 ಸಾವಿರ ರೇಂಜ್ ಅಲ್ಲಿ ಆಗುತ್ತೆ. ಫೈನಲ್ ಗಾಡಿ 2,000 ಓಡಿರೋದು 22 ಮಾಡಲ್ಲು ಗಾಡಿ ಬೆಲೆ ಎಕ್ಸ್ಪೋರ್ಟ್ ಮಾಡ್ತಾರೆ ಬಂದು 1,85,000 ರೂಪಾಯಿ. ಇವತ್ತು ಶೋರೂಮ್ ಅಲ್ಲಿ ತಗೊಳ್ಬೇಕಾದ್ರೆ ನಿಮಗೆ 2,65,000 ರೂಪಾಯಿ ಏನೋ ಗಾಡಿ ಇದೆ. RC 390 ಇದು 19 ಮ್ಯಾನುಫ್ಯಾಕ್ಚರಿಂಗ್ 20 ರಿಜಿಸ್ಟ್ರೇಷನ್. ಬೆಲೆ ಹೇಳ್ತಾ ಇರೋದು 2,10,000 ರೂಪಾಯಿ. ವ್ಯಾಪಾರ ಕುಂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಮಾಡಿಸ್ಕೊಡ್ತೀನಿ ಬನ್ನಿ. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡಬಹುದು ಇವತ್ತು ನಾವು ಶ್ರೀ ಸಾಯಿ ಬೈಕ್ ಝೋನ್ ಬಂದಿದ್ದೀವಿ. ಅಂಡ್ ನೆಕ್ಸ್ಟ್ ಟೈಮ್ ಬಂದು ಆಸ್ ಯೂಶುವಲ್ ರಾಮಮೂರ್ತಿ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಸರ್, ನನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ವೆಲ್ಕಮ್ ಸರ್. ವೆಲ್ಕಮ್. ನಾನು ನಿಮಗೆ ವೆಲ್ಕಮ್ ಮಾಡ್ತೀನಿ. ನಿಮ್ಮಿಂದ ನಮ್ಗೆ ಒಳ್ಳೇದಾಗ್ತಾ ಇದೆ. ಯಾವತ್ತೂ ಬಿಟ್ಕೊಡಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಕ್ಲಿಯರ್ ಆಗಿದೆ ಅಂಡ್ ಬೇರೆ ಸ್ಟಾಕ್ 100% ಸರ್. ನಿಮ್ದು ಒಂದು ವಿಡಿಯೋ ಬಂತು ಅಂದ್ರೆ ನಮಗೆ 50% 70% ವೆಹಿಕಲ್ ಸೋಲ್ಡ್ ಆಗುತ್ತೆ. ಕಸ್ಟಮರ್ ರಿವ್ಯೂ ಕೊಟ್ಟಿರ್ತಾರೆ ನೋಡಿ ಸರ್, ಗೊತ್ತಾಗುತ್ತೆ. ರಿವ್ಯೂಸ್ ಕಮೆಂಟ್ಸ್ ಅಲ್ಲೇ. ಹೌದು ಹೌದು ಹೌದು. ಲೋನ್ ಬಗ್ಗೆ ಎಲ್ಲ ಸರ್ ಹೇಳ್ಬಿಡೋಣ ಸರ್. 10,000 15,000 20,000 ಮಿನಿಮಮ್ ಡೌನ್ ಪೇಮೆಂಟ್ಸ್. ಈ ಡೌನ್ ಪೇಮೆಂಟ್ಸ್ ಇದೆಯಲ್ಲ 10,000 ರೂಪಾಯಿ ತಗೊಂಡ್ ಕೊಟ್ಟ ಸಿಬಿಲ್ ಚೆನ್ನಾಗಿದ್ರೆ ಅಂದ್ರೆ 800 ಮೇಲೆ ಇರೋರ್ಗೆ 10,000 ಕೊಟ್ಟ ಸಾಕು. 750 ಇರೋರು 15,000 ಮಾಡಿ, 700 ಮೇಲೆ ಇರೋರು 20,000 ಮಾಡಿ. ಇಷ್ಟು ಮಾಡಿದ್ರೆ ನಿಮ್ಗೆ ಲೋನ್ ಸಿಗುತ್ತೆ. ಅಂದ್ರೆ ಲೋನ್ ಬೇಕಾದ್ರೆ ನಿಮ್ಗೆ ನನ್ನ ಪ್ರಕಾರ 20 ಮೇಲೆ ತಗೊಂಡ್ರೆ ಮಾತ್ರ ಲೋನ್ ಸಿಗೋದು. ಅಂದ್ರೆ ಬಿಲೋ 19 ಮಾಡಿ ಲೋನ್ ಸಿಗಲ್ಲ. 5 ವರ್ಷ ಹಳೆ ಗಾಡಿಗೆ ಲೋನ್ ಮೇಲೆ ಮಾತ್ರ ಲೋನ್ ಸಿಗೋದು, ಒಳಗೆ ಸಿಗಲ್ಲ. ದಯವಿಟ್ಟು ನೀವು ಲೇಟೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ಮಾತ್ರ ಲೋನ್ ಸಿಗುತ್ತೆ. ಹಳೆ ಗಾಡಿಗಳಿಗೆ ಲೋನ್ ಸಿಗಲ್ಲ. ಅದು ಮೈಂಡ್ ಇಟ್ಕೊಂಡು ಸುಮಾರು ಜನ ಫೋನ್ ಮಾಡ್ತೀರಾ, 50,000 ಬಜೆಟ್ ಲೋನ್ ಬೇಕಾ ಅಂತೀರಾ. 50,000 ಬಜೆಟ್ ಲೋನ್ ಸಿಗುತ್ತೆ. 20 ಮಾಡಲ್ ತಗೊಂಡ್ರೆ ಮಾತ್ರ ಸಿಗುತ್ತೆ. 90 ಮಾಡಲ್ ಸಿಗಲ್ಲ. ಅದಕ್ಕೋಸ್ಕರ ಸರ್ ಕಸ್ಟಮರ್ ನೈಟ್ 10 ಗಂಟೆ ಮೇಲೇನು ಫೋನ್ ಮಾಡ್ತಾರೆ, ಅವ್ರಿಗೆ ತಿರ್ಗಾ ಹೇಳ್ಬಿಡೋಣ. ದಯವಿಟ್ಟು ನಮ್ ಸಾರ್ ಪವಿತ್ರನ್ ಸರ್ ಯೂಟ್ಯೂಬ್ ನೋಡೋರು ಕಸ್ಟಮರ್ಗೆ ನಾನು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಅವ್ರಿಗೆ ಅಂತಲ್ಲ ಕರ್ನಾಟಕ ಜನ ಎಲ್ಲರಿಗೂ ಸೇರಿ ಕೇಳ್ಕೊತಾ ಇದೀನಿ. 10 ಗಂಟೆ ಒಳಗೆ 10 ಗಂಟೆ ಬೇರೆ ಬೆಳಿಗ್ಗೆ ಮಾರ್ನಿಂಗು 7 ಗಂಟೆ ಒಳಗೆ ಫೋನ್ ಮಾಡಿ. ಯಾಕಂದ್ರೆ ನಮಗೂ ಫ್ಯಾಮಿಲಿ ಇರ್ತವೆ, ನಾವು ಫ್ಯಾಮಿಲಿ ಟೈಮ್ ಕೊಡ್ಬೇಕು. ಬಿಸ್ನೆಸ್ ಟೈಮಿಂಗ್ಸ್ ಅಂತ ನನ್ನ ಪ್ರಕಾರ 10 ಗಂಟೆ ಮೇಲೆ 7 ಗಂಟೆ ಒಳಗೆ ಕೊಟ್ಟಿದೀವಿ. ದಯವಿಟ್ಟು ಆ ಟೈಮಿಂಗ್ಸ್ ಒಳಗೆ ಮಾಡಿ ಸರ್, ಪ್ಲೀಸ್ ಸರ್. ಅಂಡ್ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ. ಶೋರೂಮ್ ಗೆ ವಿಸಿಟ್ ಮಾಡಿ. ಸೂಪರ್ ವೆಹಿಕಲ್ಸ್ ಕೊಡ್ತೀನಿ. ವೆಹಿಕಲ್ ಚೆನ್ನಾಗಿರುತ್ತೆ. ನಮ್ಮ ಹತ್ರ 3 ಗ್ಯಾರಂಟಿ ಇದೆ. ಬಿಫೋರ್ 6 ಮಂತ್ಸ್ 70% ರೀಫಂಡಬಲ್. ಬಿಫೋರ್ 6 ಮಂತ್ಸ್ ಇಂಜಿನ್ ವಾರಂಟಿ. ಬಿಫೋರ್ 6 ಮಂತ್ಸ್ ನಾನ್ ಕೊಟ್ಟಿರೋ ಗಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನನ್ನ ಆಫೀಸಲ್ಲಿ ಕಮ್ಮಿ ಅಂದ್ರೆ 70 to 80 ವೆಹಿಕಲ್ ಆನ್ ಸ್ಪಾಟ್ ಯಾವಾಗಲೂ ಇರ್ತವೆ. ನೀವು ಮುಟ್ಟಿದ ಗಾಡಿ ಕೊಡ್ತೀನಿ, ಎಕ್ಸ್ಚೇಂಜ್ ಮೇಲೆ ಮಾಡ್ಕೊಂಡು ಹೋಗ್ಬೋದು. ಅಂಡ್ ರಿಕ್ವೈರ್ಮೆಂಟ್ಸ್ ಯಾವುದೇ ಇದ್ರು ಸರ್ ಅರೇಂಜ್ ಮಾಡಿ. ಇಲ್ಲಿ ಇಲ್ಲ ಅಂದ್ರೂ ಸ್ಟಾಕ್ ಯಾರ್ಡ್ ಅಲ್ಲಿ. ಹೌದು. ನಿಮ್ಗೆ ಯಾವುದೇ ವೆಹಿಕಲ್ ಬೇಕಾಗಿದ್ರು ದಯವಿಟ್ಟು ಫೋನಲ್ಲಿ ಎನ್ಕ್ವೈರಿ ಮಾಡಿದ್ರೆ ಪ್ರಯೋಜನ ಇಲ್ಲ. ನಮ್ಮ ಆಫೀಸ್ ಬಂದು ಕೂತ್ಕೊಂಡು ನನ್ಗೆ ಈ ಗಾಡಿ ಬೇಕಂತ ಕೇಳಿ, ನಾನು ಅರೇಂಜ್ ಮಾಡ್ಕೊಟ್ಟಿದ್ದೀನಿ ಕೇಳಿದೀನಿ. ಅಂಡ್ ಟೆಸ್ಟ್ ಡ್ರೈವ್ ಸಿಗುತ್ತೆ. ಟೆಸ್ಟ್ ರೈಡ್ ಮಾಡ್ಬೋದು. ಒನ್ಸ್ ನೀವು ಟೆಸ್ಟ್ ರೈಡ್ ಮಾಡಿದಾಗ ತಗೊಳ್ಬೇಕಾ ತಗೊಳ್ಳಿ, ತಗೊಂಡಿಲ್ಲ ನೋ ಪ್ರಾಬ್ಲಮ್. ಇದು ನಮ್ಮ ಸರ್ವಿಸ್. ನಿಮಗೆ ನಮ್ಮ ಕಡೆಯಿಂದ ಕೊಡೋ ಕಸ್ಟಮರ್ಗೆ ಸರ್ವಿಸ್ ಮರಿಬೇಡಿ. ಅಂಡ್ ಬನ್ನಿ ವೀಕ್ಷಕರೇ, ಆಗ್ಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸರ್ ಇದ್ದಾರೆ ಡೀಟೇಲ್ಸ್ ಕೊಡಕ್ಕೆ. ಶ್ರೀ ಸಾಯಿ ಬೈಕ್ ಝೋನ್ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ನಿಮ್ಗೆ ಮಾರ್ಕೆಟ್, ಲಾಲ್ಬಾಗು, ಆಮೇಲೆ ನ್ಯಾಷನಲ್ ಕಾಲೇಜ್, ಮೆಟ್ರೋ ಸ್ಟೇಷನ್, ಈ ಮೂರ್ ಸರೌಂಡಿಂಗ್ ಅಲ್ಲಿ ನಮ್ಮ ಆಫೀಸ್ ಮಿಡ್ಲ್ ಬರುತ್ತೆ. ಈ ಜಾಗನ ಪಾರ್ವತಿಪುರಂ ಅಂತ ಕರೀತಾರೆ. ಸಜ್ಜನ ಸರ್ಕಲ್, ಬಸಪ್ಪ ಸರ್ಕಲ್ ಮಿಡ್ಲ್ ನಮ್ಮ ಆಫೀಸ್ ಇರುತ್ತೆ ಸ್ನೇಹಿತರೆ. ನಮ್ಮ ಆಫೀಸ್ ಪಕ್ಕದಲ್ಲಿ ಒಂದು ಬೋರ್ಡ್ ಇದೆ ನೋಡಿ. ಆ ಬೋರ್ಡ್ ಹೆಸರು ಬಂದು ಬುರ್ಗಲ್ ಮಠ ರೋಡ್ ಅಂತ ಬೋರ್ಡ್ ಇದೆ ನೋಡಿ. ಈ ನೇಮ್ ಬೋರ್ಡ್ ಪಕ್ಕದಲ್ಲೇ ನಮ್ಮ ಆಫೀಸ್ ಇರೋದು. ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಬೇಕು ಅಂದ್ರೆ ಶ್ರೀ ಸಾಯಿ ಬೈಕ್ ಝೋನ್ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ ನಿಮ್ಗೆ. ನನ್ನ ಫೋನ್ ನಂಬರು, ನಮ್ಮ ಡೀಟೇಲ್ಸ್ ಎಲ್ಲ ನಮ್ಮ ಸಾರ್ ಕೊಟ್ಟಿರ್ತಾರೆ. ವಿಷಯ ತಗೊಳ್ಳಿ. ಮೊದಲನೇದಾಗಿ ನಿಮ್ಗೆ ನಾನು ಹೇಳೋದೇನಪ್ಪಾ ಅಂದ್ರೆ 24 ಮಾಡಲ್ ಸುಜುಕಿ ಆಕ್ಸೆಸ್ ಇದೆ. 24 ಮಾಡಲ್ ಸುಜುಕಿ ಆಕ್ಸೆಸ್ ನೋಡಿ, ಬರೀ 5,000 ಕಿಲೋಮೀಟರ್ ಓಡಿದೆ. ಜೆನ್ಯೂನ್ ವೆಹಿಕಲ್. 1,05,000 ರೂಪಾಯಿ ಹೇಳ್ತಾ ಇರೋದು. 95 ಇಂದ 1 ಲಕ್ಷ ರೇಂಜ್ ಮಾಡಿಸ್ಕೊಡ್ತೀನಿ. ಗಾಡಿ ಫುಲ್ ನೀಟ್ ಆಗಿದೆ ಸ್ನೇಹಿತರೆ. ಡಾಕ್ಯುಮೆಂಟೇಶನ್ ಚಾರ್ಜ್ ಅಂತ 5,000 ಚಾರ್ಜ್ ಮಾಡ್ತೀವಿ. ಇದರಲ್ಲಿ ಆರ್ ಸಿ ಟ್ರಾನ್ಸ್ಫರ್, ಆಮೇಲೆ ವಿತ್ ಇನ್ಶೂರೆನ್ಸ್ ಎಲ್ಲ ನಮ್ದೇ ಜವಾಬ್ದಾರಿ. ಗಾಡಿ ತಗೊಂಡೋದ್ಮೇಲೆ ಸಪರೇಟ್ ಆಗಿ 5,000 ಬರುತ್ತೆ ನಿಮ್ಗೆ. 5,000 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್. ಓನರ್ಶಿಪ್ ಟ್ರಾನ್ಸ್ಫರ್ ಮಾಡಿಸಿ ಇನ್ಶೂರೆನ್ಸ್ ಮಾಡ್ಕೊಂಡು ಕೇಳ್ಕೊಡ್ತೀನಿ. ನನ್ನ ಪ್ರಕಾರ ನೀವು ಫ್ಯೂಚರ್ ನೆಮ್ಮದಿ ಆಗಿರ್ಬೇಕಂತ ಈ ಡಿಸಿಷನ್ ತಗೊಂಡಿದ್ದೀನಿ. ವಿತೌಟ್ ಟ್ರಾನ್ಸ್ಫರ್ ವೆಹಿಕಲ್ ಸೇಲ್ ಮಾಡಲ್ಲ. ವೆಹಿಕಲ್ ನಿಮ್ಮ ಹೆಸರು ಮಾಡ್ಸೇ ಕೊಡ್ಬೇಕು. ಇದು ನಮ್ಮ ಕೆಲಸ, ನಮ್ಮ ಕರ್ತವ್ಯ. ಎಷ್ಟು ದಿವಸ ಆಗುತ್ತೆ ಸರ್? ಮ್ಯಾಕ್ಸ್ ಟು ಮ್ಯಾಕ್ಸ್ 15 to 30 ವರ್ಕಿಂಗ್ ಡೇಸ್ ಬೇಕೇ ಬೇಕು. ಇವಾಗಿರೋ RTO ಪ್ರಾಬ್ಲಮ್ಗೆ ಮಿನಿಮಮ್ 30 ಕೆಲಸ ದಿನ ಬೇಕು. ಅದ್ರ ಮೇಲೆ ಡಿಲೇ ಆಯ್ತು ಅಂದ್ರೆ ಕೆಲಸ ಆಗ್ತವೆ. RTO ಫೈಲ್ ಸಿಗೋ ಡಿಲೇ ಆಗುತ್ತೆ. ಡಾಕ್ಯುಮೆಂಟ್ ವಿಷಯದಲ್ಲಿ ನಮ್ ಕಡೆ ಮಿಸ್ಟೇಕ್ ಆಯ್ತು ಅಂದ್ರೆ ನೀವು ಕೊಟ್ಟಿರೋ ದುಡ್ಡಲ್ಲಿ 1 ರೂಪಾಯಿನೂ ಹಿಡ್ಕೊಳ್ಳಲ್ಲ. ಫುಲ್ ಅಮೌಂಟ್ ವಾಪಸ್ ಕೊಡ್ತೀನಿ. ಡಾಕ್ಯುಮೆಂಟ್ ವಿಷಯದಲ್ಲಿ 100% ವಾರಂಟಿ. ಗಾಡಿ ವಿಷಯದಲ್ಲಿ 70% ರೀಫಂಡಬಲ್ ವಾರಂಟಿ. ಎರಡೂ ಸಿಗುತ್ತೆ ಸ್ನೇಹಿತರೆ. ಇದು 4G ವೆಹಿಕಲ್, 2017 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮ್ಗೆ 52,000 ರೂಪಾಯಿ, 47,000 ರೂಪಾಯಿ ರೇಂಜಲ್ಲಿ ಫೈನಲ್ ಮಾಡಿಸ್ಕೊಡ್ತೀನಿ.
47,000 ತಗೊಂಬನ್ನಿ ಗಾಡಿ ತಗೊಂಡೋಗಿ. 47,000 ಅಂಡ್ ಟ್ರಾನ್ಸ್ಫರ್ಗೆ ಎಕ್ಸ್ಟ್ರಾ ಅದು ಟ್ರಾನ್ಸ್ಫರ್ ಚಾರ್ಜಸ್, ಡಾಕ್ಯುಮೆಂಟೇಶನ್ ಚಾರ್ಜಸ್ ಸಪರೇಟ್ ಬರುತ್ತೆ. ಎನಿ ವೆಹಿಕಲ್ ಪರ್ಚೇಸ್ ಮಾಡಿ 1 ಲಕ್ಷ ಒಳಗೆ ಇರೋ ವೆಹಿಕಲ್ 5,000 ರೂಪಾಯಿ ಡಾಕ್ಯುಮೆಂಟೇಶನ್ ಫೀಸು. ಅದು ಮೈಂಡಲ್ಲಿ ಇಟ್ಕೊಂಡು ಬಿಸ್ನೆಸ್ ಕೇಳಿ ಸ್ನೇಹಿತರೆ. ನಾನು ಏನ್ ಬೆಲೆ ಹೇಳ್ತೀನೋ ಅದ್ರ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಸೇಮ್ 2017 4G ಮಾಡಲು ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ ಸೇಮ್ 52,000 ರೂಪಾಯಿ. ಇದು 18,000 ಓಡಿದೆ, ಇದು 21,000 ಕಿಲೋಮೀಟರ್ ಓಡಿದೆ. ಎರಡು ಒಬ್ಬರೇ ಓನರ್ ಗಾಡಿಗಳು, ಎರಡು ನೀಟ್ ಆಗಿದ್ದಾವೆ. 4G ವೆಹಿಕಲ್ ಸ್ನೇಹಿತರೆ. ಇದು 16 ಮಾಡಲು 3G, 16 ಮಾಡಲ್ 3G ಅಂತ ಕರಿತೀವಿ. ಗಾಡಿ ಸೂಪರ್ ಆಗಿದೆ. ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮ್ಗೆ 50,000 ರೂಪಾಯಿ. 44-45ಕ್ಕೆ ಫೈನಲ್ ಆಗುತ್ತೆ ಸ್ನೇಹಿತರೆ. ಇದು 2015 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಪ್ರತಿಯೊಂದು ಇದೆ ಗಾಡಿಗೆ. ಗಾಡಿಗೆ ಬೆಲೆ ಹೇಳ್ತಾ ಇರೋದು ಬಂದು ನಿಮ್ಗೆ 42,000 ರೂಪಾಯಿ ಬೆಲೆ ಹೇಳ್ತಾ ಇದೀವಿ. ಫೈನಲ್ ನಿಮ್ಗೆ 36-37 ರೇಂಜ್ ಕೊಡ್ತೀವಿ ಸ್ನೇಹಿತರೆ. ಮೈನ್ ಈ ಗಾಡಿ ಒಂದು ನೋಡ್ಕೊಂಬಿಡಿ, ಯಾಕಂದ್ರೆ ಸುಮಾರು ಜನ ಕೇಳ್ತಾ ಇರ್ತೀರಾ ಯಾವ್ದನ್ನ ಹಳೆ ಮಾಡ್ಲು ಕಡಿಮೆ ಬಜೆಟ್ ಅಲ್ಲಿ ಯಾವ್ದಾರ ಗಾಡಿ ಇದೆಯಾ ಅಂತ. ಇದೊಂದು ಗಾಡಿ ನೋಡಿ, ಇದು ಬಂದು ನಿಮ್ಗೆ 2007 ಮಾಡಲು. ಇದು ಫೈನಲ್ 2007 ಮಾಡಲು. ಫೈನಲ್ 20,000 ರೇಂಜಲ್ಲಿ ಆಗುತ್ತೆ. 20,000 ರೂಪಾಯಿ ದುಡ್ಡಲ್ಲಿ ತಗೊಂಡ್ಬಂದ್ರೆ ಈ ಗಾಡಿ ಸಿಗುತ್ತೆ. ಇದು ತಗೊಂಡ್ಮೇಲೆ ನೀವು FC ಮಾಡಿಸ್ಕೊಬೇಕು. ನೀವು ಡೈರೆಕ್ಟ್ ಆಗಿ ಹೋದ್ರೆ 2-2.5 ಖರ್ಚಾಗುತ್ತೆ. ಇದನ್ನ ಬೇಕಾದ್ರೆ ನಾನು ವಿತ್ ಡಾಕ್ಯುಮೆಂಟೇಶನ್ ನಿಮ್ ಕೈಲೇ ಕೊಡ್ತೀನಿ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರು 20,000 ಇಟ್ಕೊಂಡಿರೋರು ಬನ್ನಿ ಗಾಡಿ ತಗೊಂಡೋಗಿ. ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಏನು ತಗೊಳ್ಳಲ್ಲ. ಆಫೀಸ್ ಕಮಿಷನ್ ತಗೊಳ್ತೀವಿ. ಬರೀ ಈ ಗಾಡಿಗೆ 1,000 ರೂಪೀಸ್ ಮಾತ್ರ ಚಾರ್ಜ್ ಮಾಡ್ತೀನಿ. 20,000 ರೂಪಾಯಿ ಗಾಡಿಗೆ, 1,000 ರೂಪಾಯಿ ಆಫೀಸ್ಗೆ, ಟೋಟಲ್ 21,000 ರೂಪಾಯಿ ಡಾಕ್ಯುಮೆಂಟ್ ಫೇಲ್ ಕೊಡ್ತೀನಿ. ಗಾಡಿ ತಗೊಂಡೋಗಿ. ಗಾಡಿ ತುಂಬಾ ಚೆನ್ನಾಗಿದೆ. 2007 ಮಾಡಲು, ಸಿಂಗಲ್ ಓನರ್, ಒರಿಜಿನಲ್ ಪೇಂಟ್, ತುಂಬಾ ಚೆನ್ನಾಗಿದೆ ಗಾಡಿ. ತಗೊಂಡೋಗಿ ಕಡಿಮೆ ಬಜೆಟ್ ಇಟ್ಕೋತೀನಿ ಅಂದ್ರೆ, ಹಳ್ಳಿ ಕಡೆ ಓಡಿಸ್ಕೊತೀನಿ ಅಂದ್ರೆ ಈ ಗಾಡಿ ಚೆನ್ನಾಗಿದೆ. FC ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಆಗೋ ಬೆನಿಫಿಟ್ ಏನಪ್ಪಾ ಅಂದ್ರೆ 5 ವರ್ಷ ನೀವು ಲೀಗಲ್ ಆಗಿ ಎಲ್ಲಾರ ಮುಂದೆ ಓಡಾಡ್ಬೋದು. FC ಮಾಡಿಸ್ಕೊಂಡಿಲ್ಲ ಅಂದ್ರೆ ಪೊಲೀಸರು ಹಿಡಿದಾಗ ನೀವು ಫೈನ್ ಕಟ್ಟಬೇಕಾಗತ್ತೆ, ಮರಿಬೇಡಿ. ಇಲ್ಲ FC ಮಾಡ್ಬೇಕಂದ್ರೆ ನೀವೇ ಮಾಡಿ ಕೊಡ್ತೀರಾ? ನಾನೇ ಮಾಡಿಸ್ಕೊಡ್ತೀನಿ. ನನ್ನ ಕೈಲಿ ಬಂದ್ರೆ ನಿಮ್ಗೆ 5,000 ಖರ್ಚಾಗುತ್ತೆ. ಡೈರೆಕ್ಟ್ ಆಗಿ ಹೋಗಿ ಸರ್. FC ಲ್ಯಾಪ್ಸ್ ಆಗಿ ಬರೀ 7 ದಿನ ಏನೋ ಆಗಿದೆ ಅಷ್ಟೇ. ಡೈರೆಕ್ಟ್ ಆಗಿ ಹೋದ್ರೆ 300 ರೂಪಾಯಿ ಫೀಸ್ ತಗೋತಾರೆ, 2,000 ರೂಪಾಯಿ ಡಾಕ್ಯುಮೆಂಟೇಶನ್ ಫೀಸ್ ತಗೋತಾರೆ, 2,500 ರೂಪಾಯಿ ನಿಮ್ಗೆ FC ಮಾಡಿಸ್ಕೊಡ್ತಾರೆ. ಒಂದ್ಸತಿ FC ಆಗೋಯ್ತಾರೆ, ನೀವು 5 ವರ್ಷ ನಿಮ್ದೇ ಆಗಿರ್ಬೋದು. ನನ್ನ ಕೈಲಿ ಕೊಟ್ರೆ 5,000, ಯಾಕೆ ನಾನು ಹೋಗಲ್ವಲ್ಲ, ಏಜೆಂಟ್ ತರ ಹೋಗೋದು, ಅದಕ್ಕೋಸ್ಕರ. ಸ್ನೇಹಿತರೆ, ಇದು 22 ಮಾಡಲು, 85 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 80,000 ರೇಂಜಲ್ಲಿ ಮಾಡಿಸ್ಕೊಡ್ತೀನಿ. ಬರೀ 13,000 ಓಡಿದೆ, ಒಬ್ಬರೇ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಇದು 15 ಮಾಡಲು, ಸಾರಿ 16 ಮಾಡಲು. ಬೆಲೆ ಹೇಳ್ತಾ ಇರೋದು 50,000 ರೂಪಾಯಿ. 43-44,000 ರೂಪಾಯಿ ರೇಂಜಲ್ಲಿ ಆಗುತ್ತೆ. ಫೈನಲ್ ಗಾಡಿ ಚೆನ್ನಾಗಿದೆ. ಇದು 2024 ಮಾಡಲು, 10,000 ಕಿಲೋಮೀಟರ್ ಓಡಿದೆ. 74-75 ರೇಂಜಲ್ಲಿ ಫೈನಲ್ ಆಗುತ್ತೆ. 80,000 ರೂಪೀಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಈ ಬೆಲೆ ನಾನು ಫೈನಲ್ ಕೊಡ್ತೀನಿ. 74-75ಗೆ ಫೈನಲ್ ಆಗುತ್ತೆ. ಈಗ ಹೊಸ ಡಿಯೋಸ್ ಎಲ್ಲ ಎಷ್ಟಿದೆ ಸರ್, ಲೈಕ್ ಆನ್ ರೋಡ್ ಪ್ರೈಸ್? ಹೊಸ ಡಿಯೋ ಬಂದು ಇವತ್ತು ಶೋರೂಮ್ ಅಲ್ಲಿ ನಿಮಗೆ 1,10,000 ರೂಪಾಯಿ ಇದೆ. ನಾವು ನಿಮ್ಗೆ 75 ರೇಂಜ್ ಅಲ್ಲಿ ಕೊಡ್ತೀವಿ ಅಂದ್ರೆ 20-30,000 ಕಮ್ಮಿ ಆಗುತ್ತೆ. ವೆಹಿಕಲ್ ಶೋರೂಮ್ ಗಾಡಿನೂ ನೋಡಿ, ನಮ್ ಗಾಡಿನೂ ಬಂದು ನೋಡಿ. ಒಂದು 20-25,000 ಉಳಿಸೋ ಐಡಿಯಾ ನಮ್ಮ ಆಫೀಸ್ ವಿಸಿಟ್ ಕೊಡಿ. ನಾನು ಏನ್ ವಾರಂಟಿ ಕೊಟ್ಟಿದ್ದೀನಿ, ನಾನು ಏನ್ ಗ್ಯಾರಂಟಿ ಕೊಟ್ಟಿದ್ದೀನಿ, ಆ ಮಾತು ನಿಂತ್ಕೊತೀನಿ. ಒಂದ್ಸತಿ ನಮ್ಮ ವಿಡಿಯೋದಲ್ಲಿ, ಯೂಟ್ಯೂಬ್ ವಿಡಿಯೋ ಬಿಟ್ಟು, ನಮ್ಮ ಸಾರ್ ವಿಡಿಯೋ ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಶ್ರೀ ಸಾಯಿ ಬೈಕ್ ಝೋನ್ ಅಂತ. ಜನ ಕೊಟ್ಟಿರೋ ಅಭಿಪ್ರಾಯ ನೋಡಿ. ನಾನು ನಿನ್ನೆ ಮೊನ್ನೆ 1 ತಿಂಗಳು 15 ದಿನ ಅಭಿಪ್ರಾಯ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವೇ ಕ್ರಿಯೇಟ್ ಮಾಡ್ತೀವಿ ಅನ್ನೋ ಫೀಲಿಂಗ್ ಇರ್ತವೆ. 10 ವರ್ಷದ ರಿವ್ಯೂ ನೋಡಿ, 5 ವರ್ಷದ ರಿವ್ಯೂ ನೋಡಿ, ಜನ ಕೊಟ್ಟಿರೋ ಒಪಿನಿಯನ್ ಹೇಳಿ. ಸರ್ 100 ಜನದಲ್ಲಿ 2 ಬೈದಿರ್ತಾರೆ ಸರ್, 98 ಜನ ಹೊಗಳಿರ್ತಾರೆ. ಇದೆಲ್ಲ ಕಾಮನ್. ಎಲ್ಲರೂ ಅವರೇಕಾಯಲ್ಲಿ ಹುಳ ಇರೋದು ಕಾಮನ್. ಬಟ್ ಎಲ್ಲ ಅವರೇಕಾಯಿನ ಬಿಸಾಕಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ವೆಹಿಕಲ್ ಚೆನ್ನಾಗಿದೆ. ಇದು 24 ಮಾಡಲು. ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮ್ಗೆ 98,000, 98,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ 92 ಕೊಡ್ತೀನಿ ಇವ್ರೆ. 92ಕ್ಕೆ ಬ್ಲೂಟೂತ್ ಗಾಡಿ. ಗಾಡಿ ಸೂಪರ್ ಆಗಿದೆ. ಬರೀ 5,000 ಓಡಿದೆ. ಇದು 24 ಮಾಡಲು. ಬೆಲೆ ಹೇಳ್ತಾರೆ 95, 87, 88, 90 ಈ 3 ಬೆಲೆಗೆ ಆಗುತ್ತೆ. 87, 88, 89 ಈ ಬೆಲೆ ಮಾಡಿಸ್ಕೊಡ್ತೀನಿ ಸ್ಕ್ರಾಚಸ್ ಎಲ್ಲ. ಹೌದು, ಸೂಪರ್ ಆಗಿದೆ ಗಾಡಿ. ನೆನ್ಸ್ಕೋತೀರಾ, ಒಂದ್ಸತಿ ವಿಸಿಟ್ ಕೊಡಿ ಸ್ನೇಹಿತರೆ. 25,000 ರೂಪಾಯಿ ದುಡ್ಡು, ಖಾಲಿ 25,000 ರೂಪಾಯಿ ದುಡ್ಡು. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿ 25,000 ತಗೊಂಬನ್ನಿ. ಈ ಡಿಸ್ಕೌಂಟ್ ಗಾಡಿ ಕೊಡ್ತೀನಿ. ನೋಡಿ ಗಾಡಿ ಹೆಂಗಿದೆ ನೋಡಿ. ಫ್ರಂಟ್ ಟು ಬ್ಯಾಕ್ 2 ಹೊಸ ಟೈರ್ ಇದೆ. ಆಮೇಲೆ ಸಿಂಗಲ್ ಓನರು, ಆಮೇಲೆ ಬ್ಯಾಟ್ರಿ ಹೊಸದಿದೆ. ಗಾಡಿ ಚೆನ್ನಾಗಿದೆ. ಬರೀ 25,000 ದುಡ್ಡಲ್ಲಿ ಈ ಗಾಡಿ ಕೊಡ್ತೀನಿ. ಇಂಜಿನ್ ಸೂಪರ್ ಆಗಿದೆ. ಇದಕ್ಕೆ ವಾರಂಟಿ ಗ್ಯಾರಂಟಿ ಎಲ್ಲ ಕೊಡ್ತೀನಿ ನಾನು. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್ ಇದು? ನನ್ನ ಪ್ರಕಾರ 50 ಕಿಲೋಮೀಟರ್ ಕೊಟ್ಟೆ ಕೊಡುತ್ತೆ. ಬೆಂಗಳೂರಲ್ಲಿ ನಿಮ್ಗೆ 40-45, ಲಾಂಗ್ ಅಲ್ಲಿ ನಿಮ್ಗೆ 55 ಕೊಟ್ಟೆ ಕೊಡುತ್ತೆ. ಸ್ನೇಹಿತರೆ, ಇದು ಝೂಮ್ 110cc. ಇದು ಹೀರೋ ಹೋಂಡಾ ವೆಹಿಕಲ್. ಈ ಗಾಡಿ ಓಡೋದು ಬರೀ 6,000 ರೂಪಾಯಿ. 2025 ಮಾಡಲು. ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮ್ಗೆ 86,000 ರೂಪಾಯಿ. ಶೋರೂಮ್ ಅಲ್ಲಿ 1,05,000 ರೂಪಾಯಿ ಹೊಸ ಗಾಡಿ ಇದೆ. ನಾನು 86 ಹೇಳ್ತಾ ಇದೀನಿ, ಅಂದ್ರೆ 20,000 ಬಿಟ್ಟು ಹೇಳ್ತಾ ಇದೀನಿ. ನಮ್ಮ ಆಫೀಸ್ ವಿಸಿಟ್ ಕೊಟ್ಟರೆ ಇನ್ನ 5,000 ಡಿಸ್ಕೌಂಟ್ ಕೊಡ್ತೀನಿ. 75 ಇಂದ 80 ರೇಂಜ್ ಮಾಡಿಸ್ಕೊಡ್ತೀನಿ. ಗಾಡಿ ಸೂಪರ್ ಆಗಿದೆ ಸ್ನೇಹಿತರೆ. ಇದು ಬ್ಲೂಟೂತ್ ಗಾಡಿ, ಜುಪಿಟರ್ 110cc ಡಿಸ್ಪ್ಲೇ ಗಾಡಿ. ಗಾಡಿ ಬೆಲೆ ಹೇಳ್ತಾ ಇರೋದು ನಿಮ್ಗೆ 82,000 ರೂಪಾಯಿ. 77, 78
75 ಮೇಲೆ ಈ ಗಾಡಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಬ್ಲೂಟೂತ್ ವರ್ಷನ್, ಡಿಸ್ಪ್ಲೇಕು ಮ್ಯಾಟ್ ಎಡಿಷನ್, ಬ್ಲಾಕ್ ಕಲರ್ ಗಾಡಿ. ಸುಮಾರು ಜನ ಕೇಳ್ತಾ ಇದ್ದೀರಾ ಬ್ಲಾಕ್ ಜುಪಿಟರ್ ಇದೆಯಾ ಅಂತ. ಬ್ಲಾಕ್ ಜುಪಿಟರ್ ಡಿಸ್ಪ್ಲೇ ಗಾಡಿ ಇದೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಇದು ನೋಡಿ ಸ್ನೇಹಿತರೆ, ಹೋಂಡಾ ಐನೆಸ್, ಇದನ್ನ CB350 ಐನೆಸ್ ಅಂತ ಕರೀತಾರೆ. CB350 ಐನೆಸ್ ಗಾಡಿ 2000 ಓಡಿರೋದು, 22 ಮಾಡಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಪ್ರತಿಯೊಂದು ಇದೆ. ಜೆನ್ಯೂನ್ 2000 ಕಿಲೋಮೀಟರ್ ರನ್ ಆಗಿದೆ. ವೆಹಿಕಲ್ ನೋಡಿ, ನೀವೇ ಹೇಳ್ತೀರಾ, ವೆಹಿಕಲ್ ಫುಲ್ ಕ್ಲಾಸ್ ಆಗಿದೆ ನೋಡಿ. 2000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಗಾಡಿ ಬೆಲೆ ಎಕ್ಸ್ಪೋರ್ಟ್ ಮಾಡ್ತಾರೆ ಬಂದು 1,85,000 ರೂಪಾಯಿ. ಇವತ್ತು ಶೋರೂಮ್ ಅಲ್ಲಿ ತಗೊಳ್ಬೇಕಾದ್ರೆ ನಿಮ್ಗೆ 2,65,000 ರೂಪಾಯಿ ಏನೋ ಗಾಡಿ ಇದೆ. ಇವತ್ತು 2,65,000 ರೂಪಾಯಿ ಕೊಟ್ಟು ತಗೊಂಡು ಒದ್ದಾಡಕ್ಕಿನ್ನ ನಾನ್ ಬೆಲೆ ಹೇಳ್ತಾ ಇರೋದು ನಿಮಗೆ 1,85,000. ಇನ್ನ ಡಿಸ್ಕೌಂಟ್ ಕೊಡ್ತೀನಿ, 10 ರಿಂದ 12,000 ರೂಪಾಯಿ ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. 1,65,000 1,75,000 ಈ ಬೆಲೆ ಮಾಡಿಸ್ಕೊಡ್ತೀನಿ. ಗಾಡಿ ಓಡೋದು 2,000 ಜೆನ್ಯೂನ್ ಪೀಸು. ಇದು RC390 ಇದು 19 ಮ್ಯಾನುಫ್ಯಾಕ್ಚರಿಂಗ್, 20 ರಿಜಿಸ್ಟ್ರೇಷನ್. ಗಾಡಿ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 2,10,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. RC390 ಇದು ಗಾಡಿ ಓಡಿರೋದು ಜೆನ್ಯೂನು. ಒಂದೇ ನಿಮಿಷ, ಎಷ್ಟು ಓಡಿದೆ? 19,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ವೆಹಿಕಲ್ ನೀಟ್ ಆಗಿದೆ ಸ್ನೇಹಿತರೆ. RC390 ಬೆಲೆ ಹೇಳ್ತಾ ಇರೋದು 2,10,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ, ಮಾಡಿಸ್ಕೊಡ್ತೀನಿ ಬನ್ನಿ. ಸುಮಾರು ಜನ ಫೋನ್ ಮಾಡ್ತಾ ಇರ್ತೀರ RC390 ಇದೆಯಾ ಅಂತ. ಈ ಟೈಮಲ್ಲಿ ಸ್ಟಾಕ್ ಇದೆ, ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಬಂದು ಪಲ್ಸರ್ 125cc. ಬೆಲೆ ಹೇಳ್ತಾರೆ ಬಂದು ನಿಮಗೆ 84,000 ರೂಪಾಯಿ. 2023 ಮಾಡಲು 75,000 ರೂಪಾಯಿ ತಗೊಂಬನ್ನಿ. ಗಾಡಿ ತಗೊಂಡೋಗಿ 2023 ಮಾಡಲು ಸ್ನೇಹಿತರೆ. ಇದು ಹೊಸದಾಗಿ ಲಾಂಚ್ ಆಗಿರೋ ಗಾಡಿ. ಇದು ಆಕ್ಟಿವ್, ಇದು ಪಲ್ಸರ್ 125N ಅಂತ ಕರಿತೀವಿ. 1,05,000 ರೂಪಾಯಿ ಬೆಲೆ ಹೇಳ್ತಾ ಇರೋದು. 95 ರೇಂಜಲ್ಲಿ ಮಾಡಿಸ್ಕೊಡ್ತೀನಿ. 90,000 ರೂಪಾಯಿ ಗಾಡಿಗೆ, 5,000 ರೂಪಾಯಿ ಡಾಕ್ಯುಮೆಂಟ್ಗೆ. 95,000 ತಗೊಂಬನ್ನಿ, ಗಾಡಿ ತಗೊಂಡೋಗಿ ಸ್ನೇಹಿತರೆ. ಇದು NS 200 ಗಾಡಿ. ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 2018 ಮಾಡಲು 98 ಹೇಳ್ತಾ ಇರೋದು. 90 ಪ್ಲಸ್ 90-92 ಮಾಡಿಸ್ಕೊಡ್ತೀನಿ. 2018 ಮಾಡಲು ಸಿಂಗಲ್ ಓನರು ಸ್ನೇಹಿತರೆ. ಇದು ಪಲ್ಸರ್ 125cc ಫುಲ್ ಗಾಡಿ, ಫುಲ್ ನೀಟ್ ಆಗಿದೆ ನೋಡಿ. ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ ನನ್ನ ಆಫೀಸ್ ಕಡೆಯಿಂದ ನಿಮಗೆ ಈ ಗಾಡಿ ಬಂದ್ರೆ 86,000 ರೂಪೀಸ್ ಕೊಡ್ತೀನಿ. ಬಟ್ ವ್ಯಾಪಾರ ಕೂತ್ಕೊಂಡ್ರೆ ಇನ್ನ 5,000 ಡಿಸ್ಕೌಂಟ್ ಕೊಡ್ತೀನಿ. ಗಾಡಿ ಫುಲ್ ನೀಟ್ ಆಗಿದೆ. 23 ಮಾಡಲು ಗಾಡಿ ಸೂಪರ್ ಆಗಿದೆ ಸ್ನೇಹಿತರೆ. ಇದು ಅಪಾಚಿ. ಇದು ಕಡಿಮೆ ಬಜೆಟ್, 52,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 48,000 ತಗೊಂಬನ್ನಿ, ಗಾಡಿ ತಗೊಂಡೋಗಿ. ಗಾಡಿ ಫುಲ್ ನೀಟ್ ಆಗಿದೆ ನೋಡಿ. 48ಕ್ಕೆ ಗಾಡಿ ಕೊಡ್ತೀನಿ. 2015 ಮಾಡಲು ಸಿಂಗಲ್ ಓನರ್, ಎಲ್ಲ ಪಕ್ಕ ಇದೆ. ರೆಡಾನ್ 25,000, ಬರೀ 3,000 ಕಿಲೋಮೀಟರ್ ಓಡಿದೆ. 2025 ಮಾಡಲು 86 ಬೆಲೆ ಹೇಳ್ತಾ ಇರೋದು. 80,000 ರೂಪಾಯಿ ಮಾಡಿಸ್ಕೊಡ್ತೀನಿ. ಡಿಸ್ಪ್ಲೇಕು ಡಿಜಿಟಲ್ ಮೀಟರ್ ಗಾಡಿ. 1,10,000 ರೂಪಾಯಿ ಇತ್ತು, ಶೋರೂಮ್ ಬೆಲೆ 10,000 ಕಮ್ಮಿ ಆಗಿದೆ. ಇನ್ನ 20,000 ಕಮ್ಮಿ ಗಾಡಿ ಕೊಡ್ತೀನಿ ಸ್ನೇಹಿತರೆ. ಇದು 3,000 ಓಡಿದೆ ಸ್ಪೆಂಡರ್. 73-74,000 ರೂಪಾಯಿ ತಗೊಂಬನ್ನಿ, ತಗೊಂಡೋಗಿ. 24 ಮಾಡಲು 73 ಕೊಡ್ತೀನಿ. 24 ಮಾಡಲು 73,000 ರೂಪಾಯಿ. 72,000 ರೂಪಾಯಿ ತಗೊಂಬನ್ನಿ, ಗಾಡಿ ತಗೊಂಡೋಗಿ. 24 ಮಾಡಲು. ಇದಕ್ಕೂ ಡಿಮ್ಯಾಂಡ್ ಸೂಪರ್ ಆಗಿದೆ, ಸೂಪರ್ ಆಗಿದೆ. ಬರೀ 3,000 ಓಡಿದೆ ಸ್ನೇಹಿತರೆ. ಇದು ಬಂದು ನಿಮಗೆ 2017 ಮಾಡಲು BS4 ಇಂಜಿನ್. ಗಾಡಿ ಬೆಲೆ ಹೇಳ್ತಾರೆ ಬಂದು ನಿಮ್ಗೆ 58. 50 ಮೇಲೆ ಸಣ್ಣ ಪುಟ್ಟ ಆಗುತ್ತೆ. ಗಾಡಿ ನೀಟ್ ಆಗಿದೆ, ಸಿಂಗಲ್ ಓನರ್ ಸ್ನೇಹಿತರೆ. ಇದು MT15 ಮಾಡಲು. ಇದು 24 ಮಾಡಲು 185 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕೂತ್ಕೊಂಡ್ರೆ ವ್ಯಾಪಾರ ಕೂತ್ಕೊಂಡ್ರೆ ನಿಮ್ಗೆ ಇನ್ನ 5,000 ಡಿಸ್ಕೌಂಟ್ ಆಗುತ್ತೆ. ಗಾಡಿ ಚೆನ್ನಾಗಿದೆ, ಬನ್ನಿ ಸ್ನೇಹಿತರೆ. 2 ಯೂನಿಕಾನು 30,000 ತಗೊಂಬನ್ನಿ, ಗಾಡಿ ತಗೊಂಡೋಗಿ. 25,000 ರೂಪಾಯಿಂದ 30,000 ರೇಂಜ್ ಅಲ್ಲಿ ಗಾಡಿ ಕೊಡ್ತೀನಿ. 2 ಯೂನಿಕಾನ್ ಮಾಡಲು, 2 2011 ಮಾಡಲು, 2 ಚೆನ್ನಾಗಿದೆ. 30,000 ತಗೊಂಬಂದ್ರೆ 2 ಯೂನಿಕಾನ್ ಕೊಡ್ತೀನಿ, ತಗೊಂಡೋಗಿ. ಒಂದು ಗಾಡಿ ಬೆಲೆ 30,000 ರೂಪಾಯಿ, 2 ಸೇರಿಸಿ ಅಲ್ಲ. ಓಕೆನಾ ಸ್ನೇಹಿತರೆ. ಇದು ಎಂಟಾರ್ಕ್ 4 ವೆಹಿಕಲ್ ನೋಡಿ. ಇದು 24 ಮಾಡಲು, ಬರೀ 12,000 ಓಡಿದೆ. 24 ಮಾಡಲು, ಬರೀ 12,000 ಓಡಿದೆ. ಆಮೇಲೆ ಮೈನ್ ನಾನು ಎಕ್ಸೆಲ್ ಮಾಡಿಲ್ಲ, ನಾನು ಎಕ್ಸೆಲ್ ಇಲ್ಲೇ ಇದೆ ನೋಡಿ ಸ್ನೇಹಿತರೆ. ಬರೀ 8,000 ಕಿಲೋಮೀಟರ್ ಓಡಿದೆ. ಬ್ಲಾಕ್ ಕಲರ್ ಗಾಡಿ, ಫುಲ್ ಫಿಟ್ಟಿಂಗ್ ಇದೆ. ನೋಡಿ, ಬರೀ 8,000 ಕಿಲೋಮೀಟರ್ ಓಡೋದು. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಈ ಗಾಡಿ ಬೆಲೆ ಹೇಳ್ತಾ ಇರೋದು 55,000 ರೂಪಾಯಿ. 50,000 ತಗೊಂಬನ್ನಿ, ತಗೊಂಡೋಗಿ ಸ್ನೇಹಿತರೆ. 50,000 ತಗೊಂಬಂದ್ರೆ ಈ ಗಾಡಿ ಕೊಡ್ತೀನಿ. 2024 ಮಾಡಲು, ಬರೀ 8,000 ಓಡಿದೆ. ಒಬ್ಬರೇ ಓನರ್, ಇನ್ಶೂರೆನ್ಸ್. ಬರೀ 50,000 ರೂಪಾಯಿ ತಗೊಂಬನ್ನಿ, ಗಾಡಿ ತಗೊಂಡೋಗಿ. ಹೊಸದು ಎಷ್ಟು ಬರುತ್ತೆ ಸರ್? ಶೋರೂಮ್ ಅಲ್ಲಿ ಹೊಸದು 74,000 ರೂಪಾಯಿ ಇತ್ತು. ಒಂದು 6,000 ಡಿಸ್ಕೌಂಟ್ ಆಗಿದೆ, 70,000 ಆಗಿದೆ. ನಾನು 20,000 ಡಿಸ್ಕೌಂಟ್ ಬಿಟ್ಕೊಡ್ತೀನಿ. ಸೂಪರ್ ಸರ್. ಅದು V3 1,20,000 ರೂಪಾಯಿ ಬೆಲೆ ಹೇಳ್ತಾ ಇರೋದು. 2019 ಮಾಡಲು. ಒಂದ್ರ ಮೇಲೆ 110 ಒಳಗೆ ಮಾಡಿಸ್ಕೊಡ್ತೀನಿ. ಗಾಡಿ ಫುಲ್ ನೀಟ್ ಆಗಿದೆ ಸ್ನೇಹಿತರೆ. ಇದು ಇವಾಗ ಎಂಟಾರ್ಕ್ ಬಗ್ಗೆ ಬಂದ್ಬಿಡೋಣ. ಎಂಟಾರ್ಕ್ ಬಂದು ನಿಮ್ಗೆ 2000 ರೇಸ್ ಎಡಿಷನ್, ಬ್ಲಾಕ್ ಕಲರ್ ಗಾಡಿ, 12,000 ಕಿಲೋಮೀಟರ್ ಓಡಿದೆ. ಗಾಡಿ ಬೆಲೆ ಹೇಳ್ತಾ ಇರೋದು ನಿಮಗೆ 94,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಬರೀ 12,000 ಕಿಲೋಮೀಟರ್ ಓಡಿದೆ. 2024 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ ಸ್ನೇಹಿತರೆ. ಇದು 2023 ಮಾಡಲು. ಗಾಡಿ ಬೆಲೆ ಹೇಳ್ತಾ ಇರೋದು 88. 80 ಮೇಲೆ ಸಣ್ಣ ಪುಟ್ಟ ಆಗುತ್ತೆ. ಗಾಡಿ ಚೆನ್ನಾಗಿದೆ. 80,000 ಮೇಲೆ ಗಾಡಿ ಕೊಡ್ತೀನಿ. ನೀಟ್ ಆಗಿದೆ. ಕ್ಯಾಪ್ಟನ್ ಅಮೆರಿಕಾ ಅಂತ ಕರೀತಾರೆ. ಆಕ್ವಾ ಎಡಿಷನ್ ವೇರಿಯಂಟ್ ಇಲ್ಲ ಡಿಸೈನ್ ಗೋಸ್ಕರ ಆತರ. ಇದನ್ನ ಸೂಪರ್ ಆಕ್ವಾ ಎಡಿಷನ್ ಅಂತ ಕರೀತಾರೆ. ಇದು ರೇಸ್ ಎಡಿಷನ್ ಅಂತ ಕರೀತಾರೆ.
ಇದು ಬಂದು ನಿಮ್ಗೆ ರೇಸ್ ಎಡಿಷನ್ ಬ್ಲೂ ಎಡಿಷನ್. ಇದನ್ನ ನಿಮ್ಗೆ ಏನಂತಾರೆ ಸಿ ಎಡಿಷನ್ ಅಂತ ಕರೀತಾರೆ. ಈಕ್ವಲ್ ಟು ಸಮುದ್ರದ ಅಲೆ ತರ, ಆ ತರ ಫೀಲಿಂಗ್ಸ್ ಇದು ಗಾಡಿ. ಇದು ಗಾಡಿ ನೀಟ್ ಆಗಿದೆ. 23 ಮಾಡಲು 88 ಎಕ್ಸ್ಪೋರ್ಟ್ ಮಾಡ್ತಾ ಇದೀನಿ. 81 ಗಾಡಿ ಕೊಡ್ತೀನಿ ಸ್ನೇಹಿತರೆ. ಇದು ಬಂದು ಬ್ಲೂಟೂತ್ ವರ್ಷನ್, ಎಕ್ಸ್ ಕನೆಕ್ಟ್. ಗಾಡಿ ಫುಲ್ ನೀಟ್ ಆಗಿದೆ. ಸಿಂಗಲ್ ಓನರು, ಇನ್ಶೂರೆನ್ಸ್ ಪ್ರತಿಯೊಂದು ಗಾಡಿಗಿದೆ. ಗಾಡಿ ಬೆಲೆ ಹೇಳ್ತಾರೆ ಬಂದು 1,05,000 ರೂಪಾಯಿ. 1,48,000 ರೂಪಾಯಿ ಶೋರೂಮ್ ಅಲ್ಲಿ ಬೆಲೆ ಇರೋದು. 148 ಅಂದ್ರೆ ಶೋರೂಮ್ ಬೆಲೆಗಿನ್ನ 40,000 ಬಿಟ್ಟು ಕೊಡ್ತೀನಿ. ಇನ್ನ 5,000 ಡಿಸ್ಕೌಂಟ್ ಕೊಡ್ತೀನಿ. 1 ಲಕ್ಷ ರೂಪಾಯಿ ತಗೊಂಬನ್ನಿ ಗಾಡಿ ತಗೊಂಡೋಗಿ. ಗಾಡಿ ನೀಟ್ ಆಗಿದೆ. 45,000 ಡಿಸ್ಕೌಂಟ್ ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇದು 24 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. ಗಾಡಿ ಬೆಲೆ ಹೇಳ್ತಾರೆ ಬಂದು 88. ವ್ಯಾಪಾರ ಕೂತ್ಕೊಂಡ್ರೆ 80 ಮೇಲೆ ಸಣ್ಣ ಪಟ್ಟ ಆಗುತ್ತೆ. 80,000 ತಗೊಂಬಂದ್ರೆ ಗಾಡಿ ಕೊಡ್ತೀನಿ. 24 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. ಇದು 23 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಪ್ರತಿಯೊಂದು ಗಾಡಿಗಿದೆ. ಈ ಗಾಡಿ ಬೆಲೆ ಹೇಳ್ತಾರೆ ಬಂದು 78. 74, 75 ರೇಂಜಲ್ಲಿ ಗಾಡಿ ಮಾಡಿಸ್ಕೊಡ್ತೀನಿ. ಫುಲ್ ನೀಟ್ ಆಗಿದೆ ಸ್ನೇಹಿತರೆ. ಇದು 2022 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. 67, 68 ತಗೊಂಬನ್ನಿ ಗಾಡಿ ತಗೊಂಡೋಗಿ. 72,000 ರೂಪಾಯಿ ಬೆಲೆ ಹೇಳ್ತಾ ಇರೋದು. 67, 68, 67, 68, 74, 75, 78 ಇಂದ 80 ಈ 3 ಬೆಲೆ ಮಾಡಿಸ್ಕೊಡ್ತೀನಿ. 6G ಆಕ್ಟಿವ್ ಇದು. ಅದು ಬಿಟ್ಟು ನಮ್ಮ ಹತ್ರ ಸೇಮ್ ಬ್ಲೂ ಕಲರ್ 21 ಮಾಡಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 60,000 ರೂಪಾಯಿ ಬಜೆಟ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಫುಲ್ ನೀಟ್ ಗಾಡಿ ಸ್ನೇಹಿತರೆ. ನಾವು ಏನ್ ಹೇಳಿದೀವಿ, ಏನ್ ಮಾತಾಡಿದೀವಿ ಆ ಮಾತು ನಿಂತ್ಕೋತೀವಿ. ನಮ್ಗೆ ಕಸ್ಟಮರ್ಸೇ ಮುಖ್ಯ. ಕಸ್ಟಮರ್ಸ್ ಇಂದ ನಾವು, ನಮ್ಮಿಂದ ನೀವಲ್ಲ. ಓಕೆನಾ? ಒಂದ್ಸತಿ ಆಫೀಸ್ ವಿಸಿಟ್ ಕೊಡಿ. ಎಲ್ಲ ಫೋನಲ್ಲಿ ಎನ್ಕ್ವೈರಿ ಮಾಡಿದ್ರೆ ನಿಮ್ಗೆ ಅದು ಜೆನ್ಯೂನ್ ಆನ್ಸರ್ ಸಿಗಲ್ಲ. ಆಫೀಸ್ ಬಂದಾಗ ಎಷ್ಟು ಸಿಗುತ್ತೆ, ಎಷ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು ಥಿಂಕ್ ಮಾಡ್ಬೋದು. ಮೇನ್ ನಮ್ಮ ಹತ್ರ ಏಮ್ ಆಪ್ಷನ್ ಇದೆ. 20,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, 20,000 ಡೌನ್ ಪೇಮೆಂಟ್ ಮಾಡಿದ್ರೆ, 15,000 ಡೌನ್ ಪೇಮೆಂಟ್ ಮಾಡಿದ್ರೆ, 10,000 ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಸಿಗುತ್ತೆ. ಸಿಬಿಲ್ ಚೆನ್ನಾಗಿದ್ದವರು 10,000 ಸಾಕು. ಸಿಬಿಲ್ 700 ಮೇಲೆ ಇರೋರು 15,000-20,000 ಮಾಡಬೇಕು. ಸಿಬಿಲ್ 800 ಇರೋರು 10,000 ಸಾಕು, ಲೋನ್ ಆಗುತ್ತೆ. ಆನ್ ಸ್ಪಾಟ್ ಅರ್ಧ ಗಂಟೆಲಿ ಗಾಡಿ ಕೊಡ್ತೀನಿ, ತಗೊಂಡೋಗಿ ಸ್ನೇಹಿತರೆ. ಓಕೆನಾ? ಮಿನಿಮಮ್ 10,000 ರಿಂದ 15,000 ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಸಿಗುತ್ತೆ. ಒಂದ್ಸತಿ ಆಫೀಸ್ ವಿಸಿಟ್ ಕೊಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಇನ್ನೇನ ಡೌಟ್ ಇದೆ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇನ್ನೊಂದು ಕ್ವಶನ್, ಈಗ ಪ್ರೈಸಿಂಗ್ ಎಲ್ಲ ಹೇಳಿದ್ವಿ. ಈಗ ವೀಕ್ಷಕರು ಏನ್ ಇಷ್ಟೇ ನಾ ಡೈರೆಕ್ಟ್ ಬಂದ್ರೆ ಆನ್ ಟೇಬಲ್ ಏನಾದ್ರು ಇನ್ನ ಕಡಿಮೆ ಆಗುತ್ತಾ? 100% ಆಗುತ್ತೆ. ನನಗೆ ಏನು ಸಮಾಧಾನ ಆಯ್ತು ಅಂದ್ರೆ, ಖುಷಿ ಆಯ್ತಾರೆ, ನಾನೇ 2-3 ಸಲ ಬಿಟ್ಕೊಡ್ತೀನಿ. ನೀವು ಒಂದ್ಸತಿ ವಿಸಿಟ್ ಕೊಡಿ ಸರ್. ಇನ್ನೊಂದು ತಿಳ್ಕೊಳ್ಳಿ, 2-3 ಸಾವಿರ ಕಡಿಮೆ ಸಿಗುತ್ತೆ ಅಂತ ಬಂದ್ರೆ ಪ್ರಯೋಜನ ಇಲ್ಲ. 2-3 ಸಾವಿರ ಜಾಸ್ತಿ ಕೊಟ್ರೆ ವರ್ತ್ ಅನ್ನೋ ಫೀಲಿಂಗ್ ಬರುತ್ತೆ. ಯಾಕಂದ್ರೆ ನಾವು ಕೊಡೋ ಕ್ವಾಲಿಟಿ ಹಂಗೆ, ಆ ತರ ಕ್ವಾಲಿಟಿ. 6 ಮಂತ್ಸ್ ನಮ್ ಕಡೆನೇ ಇಂಜಿನ್ ವಾರಂಟಿ ಇರುತ್ತೆ. ನಾಳೆ ಕಾಲಕ್ಕೆ ನಮ್ಗೆ ಕೊಟ್ಟಿರೋ ಗಾಡಿ ಇಂಜಿನ್ ಪ್ರಾಬ್ಲಮ್ ಬಂದಾಗ ನಾವು ಜವಾಬ್ದಾರಿ ತಗೋತೀವಿ. ನಾನು ವಾರಂಟಿ ಕೊಡ್ತಾರೆ ಇಂಜಿನ್ ಮಾತ್ರ. ಇಂಜಿನ್ ಬಗ್ಗೆ ಏನೇ ತೊಂದರೆ ಆಗಲಿ ನಾನು ಫ್ರೀಯಾಗಿ ಮಾಡಿಸ್ಕೊಡ್ತೀನಿ. ನಮ್ಮ ಗಾಡಿ ನೀವು 6 ತಿಂಗಳಲ್ಲ ಇವರೇ 5 ವರ್ಷ ಅಲ್ಲ 10 ವರ್ಷ ಇಟ್ಕೋತೀರಾ, ಈ ಪ್ರಾಬ್ಲಮೇ ಬರಲ್ಲ. ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್ ಸರ್. ಒಳ್ಳೇದಾಗ್ಲಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀವಿ. ನೀವೇನ್ ಮಾಡ್ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡೋ ಫೇವರ್. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವಿತ್ರ ಸೈನಿಂಗ್ ಔಟ್. ಬೈ ಬೈ. ಪೀಸ್ ಔಟ್. ಎವ್ರಿ 30 ಡೇಸ್ಗೆ, ಎವ್ರಿ 15 ಡೇಸ್ಗೆ ವಿಡಿಯೋ ಬಿಡ್ತಾನೆ ಇರ್ತಾರೆ ನಮ್ಮ ಸಾರು. ಅಡ್ವಾನ್ಸ್ ವಿಡಿಯೋ ಬರ್ತಾನೆ ಇರುತ್ತೆ. ಹಳೆ ವಿಡಿಯೋಗಳು ಮರಿಬೇಡಿ, ಹೊಸ ವಿಡಿಯೋಗಳು ಬರ್ತವೆ. ಒಳ್ಳೇದಾಗಲಿ ನಿಮ್ಗೆ. ಥ್ಯಾಂಕ್ ಯು.